ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಾಳೆ ಬಿಜೆಪಿಯ ಜಗನ್ನಾಥ ಭವನದಲ್ಲಿ ಒಂದು ಹೈ ವೋಲ್ಟೇಜ್ ಫೈಟ್ ನಡೆಯಲಿದೆ. ವರಿಷ್ಠರ ಸಮ್ಮುಖದಲ್ಲೇ ಮೂವರು ನಾಯಕರ ಸಂಧಾನ ನಡೆಯುತ್ತಾ ಅಥವಾ ಈ ಸಂಧಾನ ಸಭೆಯಲ್ಲಿ ಸಂಧಾನ ಆಗುತ್ತಾ ಕುರುಕ್ಷೇತ್ರ ನಡೆಯುತ್ತಾ ಕಾದು ನೋಡಬೇಕಿದೆ. BL ಸಂತೋಷ್ ಹಾಗೆ ಪ್ರಹ್ಲಾದ್ ಜೋಶಿ ನೇತೃತ್ವದಲ್ಲಿ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಇದು. ನಾಳೆ ಬಿಜೆಪಿಯ ಜಗನ್ನಾಥ ಭವನದಲ್ಲಿ ಮಹತ್ವದ ಸಭೆ ನಡೆಯುತ್ತೆ. ಆದರೆ ಈ ಸಭೆಯ ಔಟ್ಕಮ್ ಏನಾಗುತ್ತೆ ಅನ್ನೋದು ಸದ್ಯದ ಪ್ರಶ್ನೆ. ವರಿಷ್ಠರ ಸಮ್ಮುಖದಲ್ಲೇ ಮೂವರು ನಾಯಕರ ಸಂಧಾನ ಕಾರ್ಯ ನಡೆಯುತ್ತಾ ಅಥವಾ ಈ ಸಂಧಾನ ಸಭೆಯಲ್ಲಿ ಮತ್ತೊಂದು ಕುರುಕ್ಷೇತ್ರ ಆಗುತ್ತಾ ಕಾದು ನೋಡಬೇಕು. BL ಸಂತೋಷ್ ಪ್ರಹ್ಲಾದ್ ಜೋಶಿ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ. ಸಂಸದ ಡಾಕ್ಟರ್ ಸುಧಾಕರ್, ಶಾಸಕ SR ವಿಶ್ವನಾಥ್ ಹಾಗೆ ಮಾಜಿ CM ಸದಾನಂದ ಗೌಡ ಇವರ ನಡುವೆ ಸಂಧಾನಕ್ಕೆ ಪ್ರಯತ್ನ ನಾಳೆ ನಡೆಯುತ್ತೆ. ನಾಳೆಯ ಬಿಜೆಪಿ ಬಿಗ್ ಮೀಟಿಂಗ್ ಮೇಲೆ ಸದ್ಯ ಎಲ್ಲರ ಕಣ್ಣು ಕೂಡ ಇದೆ. ಅಸಮಾಧಾನ ಶಮನಕ್ಕೆ ಪ್ರಯತ್ನ ಇದು. ಆದರೆ ಸಂಧಾನ ಸಭೆ ರಿಸಲ್ಟ್ ಯಾವ ರೀತಿ ಬರುತ್ತೆ, ಸಂಧಾನ ನಿಜಕ್ಕೂ ಆಗುತ್ತಾ ಅಥವಾ ರಣಕ್ಷೇತ್ರ ಆಗೋದು ಕನ್ಫರ್ಮ್ ಎನ್ನುವಂಥ ಒಂದಷ್ಟು ವಿಚಾರಗಳು ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಇಲ್ಲಿ ಸಂಧಾನ ಆಗಲ್ಲ, ಬದಲಿಗೆ ಮತ್ತೊಂದು ಕುರುಕ್ಷೇತ್ರ ಆಗಬಹುದು ಅಂತ ಒಂದಷ್ಟು ಜನರ ಅಭಿಪ್ರಾಯ. ಹಾಗಾದ್ರೆ ವರಿಷ್ಠರ ಎದುರೇ ಹೈಡ್ರಾಮಾ ನಡೆಯುತ್ತಾ ಕಾದು ನೋಡಬೇಕಿದೆ. ತಮ್ಮ ಪಟ್ಟು ಬಿಡದಿದ್ರೆ ನಿಜಕ್ಕೂ ಅಸಮಾಧಾನ ಸ್ಫೋಟವಾಗುತ್ತೆ. ಕೋರ್ ಕಮಿಟಿಗೂ ಮುನ್ನ ಈ ಒಂದು ಮಹತ್ವದ ಸಭೆ ನಡೆಯುತ್ತೆ. ಬಿಜೆಪಿ ಕಚೇರಿ ಜಗನ್ನಾಥ ಭವನದಲ್ಲಿ ಈ ಒಂದು ಮೀಟಿಂಗ್ ಆಯೋಜನೆ ಮಾಡಲಾಗಿದೆ. ಒಂದಷ್ಟು ಅಸಮಾಧಾನ ಇದೆ. ಈಗ ರಾಜ್ಯಾಧ್ಯಕ್ಷರ ವಿಚಾರವಾಗಿ ಇತ್ತೀಚೆಗಷ್ಟೇ ಒಂದು ಆಡಿಯೋ ಕೂಡ ರಿಲೀಸ್ ಆಯಿತು. ಅದನ್ನು ನಾನು ಆ ಆಡಿಯೋ ನಂದಲ್ಲ ಅಂತ ಸದಾನಂದ ಗೌಡರು ಸ್ಪಷ್ಟನೆಯನ್ನು ನೀಡಿದರು. ಆದರೆ ಈ ವಿಚಾರವಾಗಿ ಮತ್ತೊಂದು ಕಡೆ ಸಂಸದ ಡಾಕ್ಟರ್ ಸುಧಾಕರ್ ಹಾಗೆ ಶಾಸಕ SR ವಿಶ್ವನಾಥ್ ರಿಯಾಕ್ಟ್ ಕೂಡ ಮಾಡಿದ್ರು ಮಾಜಿ CM ಸದಾನಂದ ಗೌಡರ ವಿರುದ್ಧವಾಗಿ. ಹೀಗಾಗಿ ಒಂದಷ್ಟು ಅಸಮಾಧಾನ ಇದೆ. ಈ ಹಿಂದೆಯೂ ಕೂಡ ಟಿಕೆಟ್ ವಿಚಾರವಾಗಿ ಅಸಮಾಧಾನ ಇತ್ತು. ಈ ಎಲ್ಲದರ ಶಮನಕ್ಕೆ ನಾಳಿನ ಸಂಧಾನ ಸಭೆ ವೇದಿಕೆಯಾಗುತ್ತಾ ಕಾದು ನೋಡಬೇಕಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್. ಜನಾರ್ದನ್, ನಾಳೆ ಸಭೆಯಲ್ಲಿ ನಿಜಕ್ಕೂ ಸಂಧಾನ ಆಗುತ್ತಾ ಅಥವಾ ಕುರುಕ್ಷೇತ್ರಕ್ಕೆ ನಾಂದಿ ಹಾಡುತ್ತಾ, ಹೇಗೆ? ಬಹಳ ಮಹತ್ವದ ಸಭೆ ನಾಳೆ ಬಿಜೆಪಿ ಕಚೇರಿ ಜಗನ್ನಾಥ ಭವನದಲ್ಲಿ ನಡೀಲಿಕ್ಕಿದೆ. ಪ್ರಮುಖವಾಗಿ ಮೂವರು ನಾಯಕರ ನಡುವೆ ಸಂಧಾನ ಆಗುವಂತ ಪ್ರಕ್ರಿಯೆ. ಯಾಕಂದ್ರೆ SR ವಿಶ್ವನಾಥ್ ಮತ್ತೆ ಡಾಕ್ಟರ್ ಸುಧಾಕರ್ ಸಂಸದರು ಇಬ್ಬರು ನಡುವೆಯಲ್ಲಿ ಆರಂಭದಲ್ಲಿ ಸಂಘರ್ಷ ನಡೀತು. ಬಹಳಷ್ಟು ದಿನಗಳ ಸಂಘರ್ಷ ನಡೀತು. ಪರಸ್ಪರ ವಾಗ್ದಾಳಿಯನ್ನ ನಡೆಸಿದ್ರು, ಪರಸ್ಪರ ಸೋಲಿಸ್ತೀನಿ ಅನ್ನೋ ಮಾತನ್ನು ಕೂಡ ಹೇಳಿದ್ರು. ಅದಾದ ನಂತರದಲ್ಲಿ ಸದಾನಂದ ಗೌಡರು ಮತ್ತೆ SR ವಿಶ್ವನಾಥ್ ಅವರ ನಡುವೆಯಲ್ಲಿ ಸಂಘರ್ಷ ಶುರುವಾಯಿತು. ಒಟ್ಟಿನಲ್ಲಿ ಮೂರು ಜನರ ನಡುವೆಯಲ್ಲಿ ಒಂದು ರೀತಿಯಲ್ಲಿ ವಾಗ್ವಿದ್ಯ ನಡೀತು. ಪಕ್ಷದ ಒಳಗಡೆ ಇದು ಬಹಳ ದೊಡ್ಡ ಅಸಮಾಧಾನಕ್ಕೆ ಕಾರಣ ಆಯ್ತು. ದೊಡ್ಡ ದೊಡ್ಡ ನಾಯಕರು, ಲೀಡರ್ ಅನ್ಸ್ಕೊಡೋರು, ಸೀನಿಯಾರಿಟಿ ಅಂತವ್ರು ಇಂಥವ್ರು ಈ ರೀತಿಯಲ್ಲಿ ಮಾತಿಗೆ ಇಳಿದ್ರೆ ಪಕ್ಷಕ್ಕೆ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗುತ್ತೆ ಅನ್ನೋಂತ ಗೊತ್ತಾಗಿ ಚರ್ಚೆ ಕೂಡ ಆಯ್ತು. ಮೊನ್ನೆ ದಿನ ವಿರೋಧ ಪಕ್ಷ ನಾಯಕ R ಅಶೋಕ್ ಅವರು ಮಾತಾಡ್ತಾ ಹೇಳಿದ್ರು, ಇದನ್ನ ಶಮನ ಮಾಡುವಂತ ಪ್ರಯತ್ನ ಮಾಡ್ತೀನಿ, ಸದಾನಂದ ಗೌಡರ ಜೊತೆನೂ ಮಾತಾಡ್ತೀನಿ, ವಿಶ್ವನಾಥ್ ಅವ್ರ ಜೊತೆ ಮಾತಾಡಿದ್ದೀನಿ ಈಗಾಗ್ಲೇ, ಇದ್ರ ಬಗ್ಗೆ ಬಹಿರಂಗವಾಗಿ ಯಾರು ಕೂಡ ಮಾತಾಡಬಾರ್ದು ಅನ್ನೋಂತ ಒಂದು ಸೂಚನೆಯನ್ನ ಅಥವಾ ಸಲಹೆಯನ್ನ ಕೊಟ್ಟರು. ಸದಾನಂದ ಗೌಡರು ಸೇರಿದಂಗೆ SR ವಿಶ್ವನಾಥ್ ಅವರಿಗೂ ಸುಧಾಕರ್ ಅವ್ರ ಜೊತೆನೂ ಮಾತಾಡ್ತೀನಿ ಅಂತ ಮಾತನ್ನು ಹೇಳಿದ್ರು. ಆದ್ರೆ ಅದು ಅಷ್ಟಕ್ಕೆ ಮುಗ್ದಿಲ್ಲ ಅಂತ ಕಾಣಿಸುತ್ತೆ. ಅದೇ ಕಾರಣಕ್ಕೋಸ್ಕರ ನಾಳೆ ದಿನ ಸಂಧಾನ ಸಭೆಯನ್ನ ಕರೆಯಲಾಗಿದೆ. ಸಿಂಚನಾ ಬಹಳ ಪ್ರಮುಖವಾಗಿ ಈ ಸಂಧಾನ ಸಭೆ ಕರಿಬೇಕು ಅನ್ನೋ ಸೂಚನೆ ಬಂದಿದ್ದು ಸಂಘದಿಂದ ಅನ್ನುವಂತ ಮಾಹಿತಿ ಇದೆ. ಪಕ್ಷದೊಳಗಡೆ ದೊಡ್ಡ ಮಟ್ಟದ ಬಿರುಕಾಗ್ತಾ ಇದೆ, ಪರಸ್ಪರ ವಾಗ್ವಾದಗಳು ನಡೀತಾ ಇದ್ದಾವೆ. ಇದು ಸರಿಯಲ್ಲ, ವಿರೋಧ ಪಕ್ಷವಾಗಿ ಒಗ್ಗಟ್ಟಾಗಿರ್ಬೇಕು ಅನ್ನೋ ಕಾರಣಕ್ಕಾಗಿ ಒಂದು ಸಂಧಾನ ಸಭೆಯನ್ನು ನಡೆಸಿ ಯಾರೆಲ್ಲ ನಡುವೆ ಅಸಮಾಧಾನ ಇದೆಯೋ ಅವ್ರನ್ನ ಒಟ್ಟಿಗೆ ಸೇರಿಸುವಂತ ಕೆಲಸ ಮಾಡಿ ಅಂತ ಹೇಳಿದ್ದಾರೆ. ಆ ಕಾರಣಕ್ಕಾಗಿ ನಾಳೆ ದಿನ ಈ ಮೂವರು ನಾಯಕರನ್ನ ಕೂರಿಸಿ ಪಕ್ಷದಲ್ಲಿ ಸಂಘಟನೆ ಪ್ರಮುಖರಾಗಿರುವಂತಹ BL ಸಂತೋಷ್ ಅವರು ಇರ್ತಾರೆ, ಮತ್ತೆ ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಅವರು ಇರ್ತಾರೆ. ಇವರ ಸಮ್ಮುಖದಲ್ಲಿ ಈ ಮೂವರು ನಾಯಕರನ್ನ ಕೂರಿಸಿ ಯಾವ ಕಾರಣಕ್ಕಾಗಿ ಸಂಘರ್ಷ ಶುರುವಾಯ್ತು ಮತ್ತೆ ಇದನ್ನ ಮುಂದುವರಿಸಿದ್ರೆ ಏನ್ ಸಮಸ್ಯೆ ಆಗತ್ತೆ, ತಕ್ಷಣನೇ ಅದ್ ಏನೇನು ವಿಚಾರ ಇದೆಯೋ ಅದನ್ನ ಇಲ್ಲಿಯೇ ಮಾತಾಡಿ ಮುಗಿಸಿ ಇನ್ನು ಮುಂದೆ ಮೂವರು ಒಗ್ಗಟ್ಟಾಗಿ ಹೋಗ್ಬೇಕು, ಅರ್ಥಾತ್ ಬೇರೆ ಎಲ್ಲರ ಜೊತೆನೂ ಒಟ್ಟಾಗಿ ಸೇರಿಸ್ಕೊಂಡು ಹೋಗ್ಬೇಕು, ಎಲ್ಲಿಯೂ ಕೂಡ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತ ರೀತಿಯಲ್ಲಿ ನಿಮ್ಮ ನಡುವೆ ಪರಸ್ಪರ ವಾಗ್ವಾದ ನಡೆಸುವಂತ ರೀತಿಯಲ್ಲಿ ಯಾವುದೇ ಸಂದರ್ಭ ಸೃಷ್ಟಿ ಆಗಬಾರ್ದು ಅನ್ನೋ ವಿಚಾರದಲ್ಲಿ ಚರ್ಚೆ ನಡೀಲಿಕ್ಕಿದೆ. ಆದ್ರೆ ಸಿಂಚನಾ ಇದು ಹೇಳಿದಷ್ಟಕ್ಕೆ ಸುಲಭಕ್ಕೆ ಮುಗಿಯತ್ತಾ ಅನ್ನುವಂತ ಇರುವಂತ ಕುತೂಹಲ. ಯಾಕಂದ್ರೆ ಮೂವರು ದೊಡ್ಡ ನಾಯಕರಾಗಿದ್ದಾರೆ, ಅವರವರ ವಾದಕ್ಕೆ ಪಟ್ಟು ಹಿಡ್ಕೊಂಡು ಕೂತ್ಕೊಂಡ್ರೆ ಬಹಳ ಕಷ್ಟ ಆಗತ್ತೆ. ಬಹುಶಃ ಆ ರೀತಿ ಏನಾದ್ರು ಆಯ್ತಂದ್ರೆ ಇದು ಇನ್ನೊಂದು ಹಂತಕ್ಕೆ ಹೋಗುವಂತ ಸಾಧ್ಯತೆ ಇದೆ. ದೆಹಲಿ ಮಟ್ಟಕ್ಕೂ ಕೂಡ ಹೋಗ್ಬೇಕಂತ ಸಂದರ್ಭ ಬಂದ್ರೂ ಕೂಡ ಅಚ್ಚರಿ ಇಲ್ಲ. ಸುಧಾಕರ್ ಮತ್ತೆ SR ವಿಶ್ವನಾಥ್ ನಡುವಿನ
ಸಂಘರ್ಷ ಬಹಳ ದೊಡ್ಡ ಮಟ್ಟಕ್ಕೆ ಹೋಗಿದೆ. ಅದನ್ನ ಸರಿಪಡಿಸುವಂತದ್ದು ಬಹಳ ದೊಡ್ಡ ಸವಾಲಿದೆ. ಈ ಸವಾಲನ್ನು ಯಾವ ರೀತಿಯಲ್ಲಿ ನಿಭಾಯಿಸ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಷ್ಟೇ. ಯಾಕಂದ್ರೆ ನಾಳೆ ದಿನ ನಡೆಯುವಂತಹ ಸಭೆಯಲ್ಲಿ ಒಂದ್ ವೇಳೆ ಶಮನ ಆಯ್ತು ಅಂದ್ರೆ ಪಕ್ಷಕ್ಕೆ, ವಿರೋಧ ಪಕ್ಷಕ್ಕೆ, ಬಿಜೆಪಿಗೆ ಇದು ಅನುಕೂಲದ ವಾತಾವರಣ, ಖುಷಿಯಂತ ಸುದ್ದಿ. ಒಂದ್ ವೇಳೆ ಆಗಿಲ್ಲ ಅಂತ ಆದ್ರೆ ಅವರವರ ವಾದದಲ್ಲೇ ಪಟ್ಟಿಡ್ಕೊಂಡು ಕೂತ್ಕೊಂಡ್ರು, ಇನ್ನೂ ಹಂತಕ್ಕೆ ಚರ್ಚೆಗೆ ಹೋಯ್ತು ಅಂತಂದ್ರೆ ಇದು ದೆಹಲಿ ಅಂಗಳಕ್ಕೆ ಹೋಗುತ್ತೆ, ಹೈಕಮಾಂಡ್ ಅಂಗಳಕ್ಕೆ ಹೋಗುತ್ತೆ. ಸಂಸದ ಸುಧಾಕರ್ ನೇರವಾಗಿ ಹೈಕಮಾಂಡ್ಗೆ ಮೊದಲು ಭೇಟಿ ಮಾಡುವಂತ ಸಾಧ್ಯತೆ ಜಾಸ್ತಿ ಇದೆ. ಸದಾನಂದ ಗೌಡರು ಮತ್ತು ವಿಶ್ವನಾಥ್ ಅವರ ನಡುವಿನ ಸಂಘರ್ಷವೂ ಸಹಿತ ಅದು ಒಂದು ಹಂತಕ್ಕೆ ಬೇಗ ಸರಿ ಹೋಗ್ಬೋದು ಅಂತ ನಿರೀಕ್ಷೆ ಇದೆ. ಇದು ಈಗಾಗಲೇ ಆರಂಭ ಆಗಿರೋದಷ್ಟೇ, ಹಾಗಾಗಿ ದೊಡ್ಡ ಮಟ್ಟಕ್ಕೆ ಹೋಗ್ಲಾರದು ಅಂತ ಹೇಳಿ. ಆದ್ರೆ ಎಸ್.ಆರ್. ವಿಶ್ವನಾಥ್ ಮತ್ತೆ ಸಂಸದ ಡಾಕ್ಟರ್ ಸುಧಾಕರ್ ನಡುವಿನ ಸಂಘರ್ಷ ನಾಳೆ ದಿನ ಸಂಧಾನ ಸಭೆಯಲ್ಲಿ ಮುಗಿಯತ್ತಾ, ಸಂಧಾನ ಆಗತ್ತಾ, ಇಬ್ಬರು ಪರಸ್ಪರ ಹೆಗಲ ಮೇಲೆ ಕೈ ಹಾಕೊಂಡು ಹೋಗ್ತಾರಾ, ಅಥವಾ ಅದೇ ಮುಸುಕಿನ ಗುದ್ದಾಟ ಅಥವಾ ಮತ್ತೆ ಬಹಿರಂಗ ಗುದ್ದಾಟ ಮುಂದುವರಿಯುತ್ತಾ ಅನ್ನೋದು ಇರುವಂತ ಕುತೂಹಲ. ನಾಳೆ ಬಿಜೆಪಿ ಕಚೇರಿಯಲ್ಲಿ ಪದಾಧಿಕಾರಿಗಳ ಸಭೆ ಇದೆ, ಕೋರ್ ಕಮಿಟಿ ಸಭೆ ಇದೆ. ಅದೆಲ್ಲಕ್ಕಿಂತ ಮುಂಚಿತವಾಗಿ ಇವು ಮೂವರನ್ನು ನಾಯಕರನ್ನ ಕರೆಸಿ ಚರ್ಚೆ ಮಾಡುವಂತ ಒಂದು ತೀರ್ಮಾನಕ್ಕೆ ಪಕ್ಷ ಬಂದಿದೆ ಅನ್ನುವಂತ ಮಾಹಿತಿ ಇದೆ. ನಾಳೆ ಈ ಸಂಧಾನ ಸಭೆಯ ನಂತರದಲ್ಲಿ ಮುಂದಿನ ಚಿತ್ರಣ ಏನು ಅನ್ನೋದು ಗೊತ್ತಾಗ್ಲಿಕ್ಕಿದೆ. ಸಿಂಚನ. ಓಕೆ, ಥ್ಯಾಂಕ್ ಯು ಜನಾರ್ದನ್ ಹೆಬ್ಬಾರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.